ಎಲ್ಎಸ್ಜಿ ವಿರುದ್ಧ ಗೆದ್ದಾಗ ವೈಭವ್ ಸೂರ್ಯವಂಶಿ ಎ ಸಿಂಬಲ್ ತೋರಿಸಿದ್ದಕ್ಕೆ ಗೊತ್ತಾ? ಇತ್ತೀಚೆಗೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ನಡೆದ 64ನೇ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅಬ್ಬರದ ಬ್ಯಾಟಿಂಗ್ ಮೂಲಕ ತಂಡಕ್ಕೆ ಜಯ ತಂದುಕೊಟ್ರು. ಇದರ ಬೆನ್ನಲ್ಲೇ ಮೈದಾನದಲ್ಲಿ ಪ್ರೇಕ್ಷಕರ ತಮ್ಮ ಬೆರಳುಗಳಿಂದ ಎ ಆಕಾರದ ಸಿಂಬಲ್ ಮಾಡಿ ತೋರಿಸಿದ್ರು. ಇದರ ಬೆನ್ನಲ್ಲೇ ಗೆಲ್ಲರ ತಲೆಯಲು ಏನಿದು ಎ, ಅದರ ಅರ್ಥವೇನು ಎನ್ನುವ ಪ್ರಶ್ನೆ ಕೊರೆಯಲು ಪ್ರಾರಂಭಿಸಿತು. ಹೌದು, ಲಕ್ನೋ ಸೂಪರ್ ಜೈಂಟ್ಸ್ ತಂಡ 20 ಓವರ್ಗಳಲ್ಲಿ 220 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತ್ತು. ಈ ಕಠಿಣ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ತಂಡದ ವೈಭವ್ ಸೂರ್ಯವಂಶಿ ಆಸರಿಯಾದರು. ತಮ್ಮ ಅಬ್ಬರದ ಬ್ಯಾಟಿಂಗ್ ಮೂಲಕ ಲಕ್ನೋ ಬೌಲರ್ಗಳ ಬೆವರಿಳಿಸಿದ ವೈಭವ್ ಕೇವಲ 38 ಎಸೆತಗಳಲ್ಲಿ ಭರ್ಜರಿ 93 ರನ್ ಕಲೆ ಹಾಕಿದ್ರು. ಈ ಸ್ಫೋಟಕ ಇನ್ನಿಂಗ್ಸ್ ನೆರವಿನಿಂದ ರಾಜಸ್ಥಾನ್ ರಾಯಲ್ಸ್ ತಂಡ 19.1 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 225 ರನ್ ಗಳಿಸಿ 7 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಎ ಸೈನ್ ಅರ್ಥವೇನು? ಈ ಪಂದ್ಯದಲ್ಲಿ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡಿದ ನಂತರ ವೈಭವ್ ಸೂರ್ಯವಂಶಿ ಮೈದಾನದಲ್ಲೇ 2 ಕೈಗಳನ್ನು ಎತ್ತಿ ಇಂಗ್ಲಿಷ್ನ ಎ ಆಕಾರವನ್ನು ತೋರಿಸುವ ಮೂಲಕ ವಿಭಿನ್ನವಾಗಿ ಸಂಭ್ರಮಿಸಿದ್ರು. ಪಂದ್ಯ ಮುಗಿದ ಬಳಿಕ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕಾಮೆಂಟೇಟರ್ಗಳು ಈ ಎ ಸೈನ್ನ ಅರ್ಥವೇನು ಎಂದು ಕೇಳಿದಾಗ ವೈಭವ್ ನಕ್ಕು ಜಾರಿಕೊಂಡಿದ್ರು. ಅಲ್ಲದೆ ಇದಕ್ಕೆ ಯಾವುದೇ ವಿಶೇಷ ಅರ್ಥವಿಲ್ಲ, ನಾನು ಪ್ರತಿ ಪಂದ್ಯದಲ್ಲೂ ಏನಾದರೂ ಹೊಸದನ್ನ ಮಾಡಲು ಬಯಸುತ್ತೇನೆ ಅಷ್ಟೇ ಅಂತ ಉತ್ತರಿಸಿ ಅಲ್ಲಿಂದ ಜಾರಿಕೊಂಡ್ರು. ಏನ ಅಸಲಿ ರಹಸ್ಯ ಬಹಿರಂಗವಂತೆ. ಹೌದು, ಪಂದ್ಯ ಮುಗಿದ ಬಳಿಕ ರಾಜಸ್ಥಾನ್ ರಾಯಲ್ಸ್ ತಂಡ ತನ್ನ ಅಧಿಕೃತ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿಶೇಷ ವಿಡಿಯೋವೊಂದನ್ನು ಹಂಚಿಕೊಂಡಿತ್ತು. ಅದರಲ್ಲಿ ವೈಭವ್ ತಮ್ಮ ಈ ಸಂಭ್ರಮಾಚರಣೆಯ ಇಂದಿನ ಅಸಲಿ ಭಾವನಾತ್ಮಕ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನನ್ನ ತಾಯಿಯ ಹೆಸರು ಆರತಿ ಸೂರ್ಯವಂಶಿ, ಅವರ ಹೆಸರಿನ ಮೊದಲ ಅಕ್ಷರ ಎ. ಹಾಗಾಗಿ ಅಮ್ಮನ ಮೇಲಿನ ಪ್ರೀತಿಗಾಗಿ ನಾನು ಆ ಸಿಂಬಲ್ ತೋರಿಸಿದೆ ಅಂತ ಹೇಳಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಕೇವಲ 36 ಎಸೆತಗಳಲ್ಲಿ ಐತಿಹಾಸಿಕ ಶತಕ ಸಿಡಿಸಿದಾಗ ಅವರು ಮೈದಾನದಲ್ಲಿ ಹಾರ್ಟ್ ಸಿಂಬಲ್ ಮತ್ತು ಮಿಲಿಟರಿ ಸಲ್ಯೂಟ್ ಹೊಡೆಯುವ ಮೂಲಕ ಅಭಿಮಾನಿಗಳ ಮನಗೆದ್ದಿದ್ರು. ಸದ್ಯ ತಾಯಿಯ ಮೇಲಿನ ಪ್ರೀತಿಗಾಗಿ ಎ ಸೈನ್ ಸೆಲೆಬ್ರೇಷನ್ ಮಾಡಿ ಅಭಿಮಾನಿಗಳ ಪ್ರೀತಿಗೆ ಕಾರಣರಾಗಿದ್ದಾರೆ.